ಎಲ್ಲರಿಗೂ ನಮಸ್ಕಾರ. ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಸಹ ಮನುಷ್ಯನನ್ನು ಕಾಡ್ತಕ್ಕಂಥ ಏಕೈಕ ಪ್ರಶ್ನೆ ಮನುಷ್ಯನ ಸಾವಿನದಾಗಿರುತ್ತೆ. ಮನುಷ್ಯನ ಸಾವು ಅಂದರೆ ಈ ಶರೀರದ ಅಂತ್ಯ. ಸತ್ಯ ಎಂಬುದು ಎಲ್ಲರಿಗೂ, ಮಾನವ ಸಹಜವಾದಂಥ ಎಲ್ಲರಿಗೂ ಅರಿವು ಇರುತ್ತದೆ, ಜ್ಞಾನವೂ ಇರುತ್ತದೆ. ಏಕೆಂದರೆ ಪ್ರತಿದಿನ ಒಂದಲ್ಲ ಒಂದು ಸಾವುಗಳನ್ನು ನಾವು ನಮ್ಮ ಕಣ್ಣಿಂದಲೇ ನೋಡ್ತಾನೆ ಇರ್ತೀವಿ. ಮತ್ತು ನಮ್ಮ ತಾತ ಮುತ್ತಾತಂದಿರು, ನಮ್ಮ ತಾತ ಅಜ್ಜಿಯರು, ಮತ್ತು ನಮ್ಮ ತಾಯಿ ತಂದೆಯರು, ಮತ್ತು ನಮ್ಮ ಬಂಧು ಬಾಂಧವರು, ನಮ್ಮ ಒಡ ಹುಟ್ಟಿದವರು ಎಲ್ಲರೂ ಸಹ ಶರೀರ ಬಿಡುವುದನ್ನು ನಾವು ನೋಡಿದ್ದೇವೆ. ನಾವೇ ಅವರ ಶರೀರವನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡಿದ್ದೇವೆ. ಈಗಲೂ ಅವರಿಗೆ ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ತಿರ್ತೇವೆ. ಅಂದರೆ ಯಾವ ಶರೀರಗಳು ಈ ಭೂಮಿ ಮೇಲೆ ಉಳಿಯೋದಿಲ್ಲ. ಹಿಂದೆ ಅವತಾರ ಪುರುಷರಾದಂಥ ರಾಮ ಕೃಷ್ಣನ ಶರೀರಗಳಾಗಲಿ, ಈಶ್ವರನ ಅವತಾರ ಮಾಡಿರ್ತಕ್ಕಂಥ ಎಷ್ಟೋ ಅವತಾರಗಳ ಶರೀರವಾಗಲಿ, ಯಾವ ಶರೀರಗಳು ಇಲ್ಲಿ ಇರೋದಿಲ್ಲ. ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ಸತ್ಯ, ಪರಮ ಸತ್ಯ. ಶ್ರುತಿಯಲ್ಲಿ, ಸ್ಮೃತಿನಲ್ಲಿ, ವೇದಗಳಲ್ಲಿ ಇದ್ದರೂ ಸಹ ಪ್ರಾಯೋಗಿಕವಾಗಿ, ಪ್ರಾಕ್ಟಿಕಲ್ಲಾಗಿ ಪ್ರತಿಯೊಬ್ಬರ ಅನುಭವಕ್ಕೂ ಬರ್ತಕ್ಕಂಥದ್ದು ಈ ವಿಷಯ ಸತ್ಯ. ಸಹಜವಾದಂಥ ವಿಷಯ ಅಲ್ವಾ? ಆದರೆ ನಾವು ನಮ್ಮ ಈ ಶರೀರದ ಮೇಲಿನ ವ್ಯಾಮೋಹವನ್ನು, ಈ ಶರೀರವೇ ನಾನು ಎಂಬ ಅಜ್ಞಾನವನ್ನು, ಈ ಶರೀರಕ್ಕೋಸ್ಕರ ಏನೆಲ್ಲ ಮಾಡ್ತೀನಿ ಅಂತಕ್ಕಂಥ ಒಂದು ಅಜ್ಞಾನದಿಂದ ನಾವು ಶರೀರದ ಅಭಿಮಾನವನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಈ ಶರೀರ ಅಭಿಮಾನ ಜಾಸ್ತಿ ಆದಷ್ಟು ಮರಣದ ಭಯ ಮನುಷ್ಯನನ್ನು ವ್ಯಾಪಕವಾಗಿ ಆವರಿಸಿಕೊಂಡು ಬಿಡುತ್ತೆ. ಪ್ರತಿ ಕ್ಷಣವೂ ಸಾವಿನ ಭಯ ಕಾಡ್ತಾನೆ ಇರುತ್ತೆ. ಸಾವಿನ ಭಯ ಯಾಕೆ ಬರಬೇಕು? ಸಾಯದಂತೂ ಖಚಿತ. ಈ ಜನ್ಮಗಳನ್ನು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಹುಟ್ಟಿದ್ದೀವಿ, ಈ ಜನ್ಮವನ್ನು ಪಡ್ಕೊಂಡಿದ್ದೀವಿ. ಈ ಜನ್ಮವನ್ನು ಯಾವ ರೀತಿ ಪಡ್ಕೊಂಡ್ವಿ, ಹೆಂಗೆ ಪಡ್ಕೊಂಡ್ವಿ, ಇದೇ ಮೊದಲನೇ ಜನ್ಮನ ಅಥವಾ ಮುಂದೆ ಆಗಿತ್ತ, ಅದು ಚರ್ಚೆಗೆ ಬೇಡ. ಆದರೆ ಹುಟ್ಟಿದಾಗಿನಿಂದ ಸಾಯುವ ತನಕ ನಡೆದು ಹೋಗ್ತಕ್ಕಂಥ ದಾರಿಯೇ ಜೀವನದ ದಾರಿ. ಇದು ಎಲ್ರಿಗೂ ಗೊತ್ತಿರೋದು, ಇದು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇರ್ತಕ್ಕಂಥದ್ದು. ಆದರೆ ಆ ಜೀವನದ ದಾರಿಯಲ್ಲಿ ಬರ್ತಕ್ಕಂಥ ತಿರುವುಗಳು ಗೊತ್ತಿಲ್ಲ. ಯಾವಾಗ ಯಾವ ತಿರುವುಗಳು ಬರ್ತವೆ, ಯಾರ್ಯಾರು ಯಾರ ಜೀವನದಿಂದ ಶಾಶ್ವತವಾಗಿ ಸಾವನ್ನಪ್ಪಿ ಬಿಟ್ಟು ಹೋಗ್ತಾರೆ, ಮತ್ತು ಆರ್ಥಿಕವಾಗಿ ಸಂಕಷ್ಟಗಳಾಗ್ಬೋದು, ಸಮಸ್ಯೆಗಳಾಗ್ಬೋದು, ದುಃಖ ದುಮ್ಮಾನಗಳಾಗ್ಬೋದು. ಹೀಗೆಯೇ ಬದುಕಿನ ಉದ್ದಕ್ಕೂ ಸಾಗ್ತಕ್ಕಂಥ ಈ ದಾರಿನಲ್ಲಿ ಹಲವಾರು ಸಮಸ್ಯೆಗಳನ್ನು ಅಥವಾ ಸುಖಗಳನ್ನು, ದುಃಖಗಳನ್ನು ಎಲ್ಲವನ್ನು ನಾವು ಅನುಭವಿಸಲೇಬೇಕು. ಇದಕ್ಕೆ ವಿಧಿ ನಿಯಮ ಅಂತಾರೆ. ಅದನ್ನು ವಿಧಿ ನಿಯಮ ಅನ್ನೋದನ್ನು ನಂಬೋದು ಬಿಡೋದು ನಿಮಗೆ ಸೇರಿದ್ದು. ಆದ್ರಂತೂ ನಾಳೆ ಏನಾಗತ್ತೆ ಅನ್ನೋದಂತೂ ಗೊತ್ತಿಲ್ಲ ನಿಮಗೆ ಅಲ್ವಾ? ಯಾರಿಗೂ ಗೊತ್ತಿಲ್ಲ. ನಾಳೆ ಏನು ಅನ್ನೋದು ಗೊತ್ತಿಲ್ಲ. ಈ ಮುಂದಿನ ಕ್ಷಣ ಏನು ಅನ್ನೋದು ಗೊತ್ತಿಲ್ಲ. ಈಗಷ್ಟೇ ನಮಗೆ ಗೊತ್ತಿರೋದು, ಈಗಷ್ಟೇ ನಾವು ಜೀವಂತವಾಗಿರೋದು, ಈಗಷ್ಟೇ ನಾವು ಜೀವಿಸ್ತಾ ಇರ್ತಕ್ಕಂಥದ್ದು. ಮುಂದಿನದು ಗೊತ್ತಿಲ್ಲ ಅಂದಮೇಲೆ, ನಮಗೆ ಅದು ಅರಿವೇ ಇಲ್ಲ ಅಂದಮೇಲೆ, ನಮಗೆ ಅದರ ಬಗ್ಗೆ ಚಿಂತನೆ ಮಾಡೋದಾಗಲಿ, ಅದರ ಬಗ್ಗೆ ಊಹಾಪೋಹ ಮಾಡೋದಾಗಲಿ ಸಾಧ್ಯವೂ ಇಲ್ಲ. ಊಹಾಪೋಹ ಮಾಡಿದ್ರೂ ಕೂಡ ಅದು ನಡೆಯಲ್ಲ. ಹೀಗೆ ಒಂದಿನ ಜೀವನದ ದಾರಿ ಅಂತ್ಯ ಆಗುತ್ತೆ. ಆವಾಗ ಈ ಜೀವ ಧಾರಣೆ ಮಾಡಿರ್ತಕ್ಕಂಥ ಶರೀರನೂ ಅಂತ್ಯವಾಗುತ್ತೆ. ಹುಟ್ಟು ಹೇಗೆ ನಿಶ್ಚಯನೋ
ಸಾವು ಹಾಗೆ ನಿಶ್ಚಯ ಅಲ್ವಾ. ಒಂದಲ್ಲ ಒಂದು ದಿವಸ ಈ ಶರೀರ ಅಂತಕ್ಕಂಥದ್ದು ಬಿದ್ದೋಗ್ತಕ್ಕಂಥದ್ದು ಸತ್ಯ ಇದೆ, ಎಲ್ರಿಗೂ ಗೊತ್ತಿರತಕ್ಕಂಥ ಸತ್ಯ. ಆದರೂ ಸಹ ವ್ಯಾಮೋಹ ಯಾಕೆ, ಅಭಿಮಾನ ಯಾಕೆ, ಶರೀರದ ಮೇಲೆ ವಿಪರೀತವಾದಂಥ ಆಸೆಗಳು ಯಾಕೆ? ಇದು ಪ್ರಶ್ನೆ. ನಮ್ಮ ಕುಟುಂಬದಲ್ಲೇ ಒಂದು ಸಾವಾಗಿದೆ, ನಾವೇ ಅವ್ರನ್ನ ತಗೊಂಡೋಗಿ ಸ್ಮಶಾನದಲ್ಲಿ ಸಂಸ್ಕಾರ ಮಾಡಿ ಬಂದಿದ್ದೀವಿ. ಮಣ್ಣಲ್ಲಿ ಹಾಕಿದ್ರೆ ಶರೀರ ಕೊಳೆತು ಮಣ್ಣಾಗಿ ಹೋಗ್ತದೆ. ಬೆಂಕಿಲೇ ಇಟ್ಟರೆ 3 ಮುಷ್ಟಿಯಷ್ಟು ಬೂದಿ ಆಗುತ್ತೆ, ಅದು ಅಸ್ತಿತ್ವನೇ ಹೋಯಿತು, ಅಲ್ಲಿ ಮುಗೀತು. ನಾಮರೂಪಗಳು ತೆಗೆದ್ರೆ ಉಳಿದಿದ್ದು ಏನೂ ಇರಲ್ಲ ಅಲ್ಲಿ ಅಲ್ವಾ. ಇದು ಸತ್ಯ ಅಲ್ವಾ, ಇದು ಪರಮ ಸತ್ಯ ಅಲ್ವಾ. ಈ ಸತ್ಯವನ್ನು ಎಲ್ರಿಗೂ ಗೊತ್ತಿದೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಸತ್ಯ ಗೊತ್ತಿದ್ದರೂ ಸಹ ವಿಪರೀತವಾದ ದೇಹಾಭಿಮಾನದಿಂದ, ವ್ಯಾಮೋಹದಿಂದ ದೇಹಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು, ದೇಹವೇ ಸರ್ವಸ್ವವೆಂದು, ದೇಹವೇ ಬಿಟ್ಟರೆ ಬೇರೆ ಏನೂ ಇಲ್ಲ ಎಂದು ಈ ಅಜ್ಞಾನಕ್ಕೆ ಜೋತು ಬಿದ್ದು ಸಾವಿನ ಭಯದಿಂದ, ಸಾವಿನ ದುಃಖದಿಂದ ಹೀಗೆ ನಳತಾ ಇರ್ತಕ್ಕಂಥ ಈ ಜೀವನ, ಈ ಬದುಕು ಬದಲಾಯಿಸಕ್ಕಾಗಲ್ವೇ? ಸಂತೋಷ ಬೇಕು, ಸುಖ ಬೇಕು, ಆನಂದ ಬೇಕು ಅಂತ ಪ್ರತಿಯೊಂದು ಜೀವಿಯೂ ಸಹ, ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಯೂ ಸಹ ತಮ್ಮ ಸುಖವನ್ನು ಅರಸುತ್ತಾ ಸುಖವಾಗಿರಬೇಕು ಅಂತಲೇ ಬಯಸುತ್ತೆ, ಸುಖದ ದಾರಿಯನ್ನು ಹುಡುಕುತ್ತೆ. ಯಾವುದು ಸುಖ? ಒಂದು ಜಾಮೂನು ತಿಂದ ಕೂಡಲೇ ನಿಮ್ಮ ನಾಲ್ಗೆಗೆ ರುಚಿ ಸಿಕ್ಕಿ, ನನಗೆ ಖುಷಿ ಸಿಕ್ತು, ಸಂತೋಷ ಸಿಕ್ತು ಅನ್ನೋ ಒಂದು ಕ್ಷಣ ನಾಲಿಗೆಯಿಂದ ಕೆಳಗೆ ಜಾರಿದ ಜಾಮೂನಿಗೆ ಅದ್ರ ಜೊತೆಯಲ್ಲೇ ಆನಂದ ಹೋಗ್ಬಿಡುತ್ತೆ, ಖುಷಿ ಅನ್ನೋದು ಹೋಗುತ್ತೆ. ಅಂದರೆ ನೀವು ವಿಚಾರ ಮಾಡಿ, ನಿಮಗೆ ಆನಂದ ಖುಷಿ ಸಿಕ್ಕಿದ್ದು ಜಾಮೂನಿಂದಲ್ಲ, ಅಥವಾ ನಿಮ್ಮ ನಾಲಿಗೆಯಿಂದಲ್ಲ, ಅಥವಾ ನಿಮ್ಮ ಮೆದುಳಿಂದಲ್ಲ, ಅಥವಾ ನಿಮ್ಮ ಮನಸ್ಸಿನಿಂದಲ್ಲ. ಒಮ್ಮೆ ವಿಚಾರ ಮಾಡಿ ನೋಡಿ. ಜಾಮೂನಿಂದಲೇ ಸುಖ ಸಿಕ್ತು ಅನ್ನೋದಾದರೆ ಒಂದು 10 ಜಾಮೂನು ತಿನ್ನಿ ನೋಡೋಣ, 10 ಜಾಮೂನನ್ನು ಒಂದೇ ಸಮಯಕ್ಕೆ ತಿನ್ನಿ ನೋಡೋಣ, ಆನಂದ 10 ಪಟ್ಟು ಜಾಸ್ತಿ ಆಗುತ್ತೇನೋ? ಖಂಡಿತ ಆಗಲ್ಲ ಅಲ್ವಾ. ಹಾಗಾದರೆ ಖಚಿತ ಆಯಿತು ಜಾಮೂನಲ್ಲಿ ಆನಂದ ಇಲ್ಲ ಅಂತ. ನೀವು ಹೊರಗಡೆ ಪ್ರಪಂಚದಲ್ಲಿ ಆನಂದ ಹುಡುಕ್ತಿರಲ್ವ, ಒಂದು ವ್ಯಕ್ತಿಯಲ್ಲಿ, ಒಂದು ವಸ್ತುವಿನಲ್ಲಿ, ಒಂದು ವಿಷಯದಲ್ಲಿ, ಅಥವಾ ಯಾವುದೋ ಒಂದು ನಿಮ್ಮ ಇಷ್ಟವಾದಂಥ ಒಂದು ವಸ್ತುವಿನಲ್ಲಿ ನೀವು ಸುಖವನ್ನು ಹುಡುಕ್ತಿದ್ದೀರಲ್ವ, ಆ ವಸ್ತುವನ್ನು ನೀವು ಪಡ್ಕೊತೀರಲ್ವ. ನಿಮ್ಮಲ್ಲಿ ಪಡ್ಕೊಳ್ಳೋ ಒಂದು ಶಕ್ತಿ ಇದೆ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತಕ್ಕಂಥದ್ದು ಮನುಷ್ಯನಿಗೆ ಅದ್ಭುತವಾದಂಥ ವರದಾನ ಇದೆ. ಅದರ ಪ್ರಕಾರ ನೀವು ವಸ್ತುನ ಪಡ್ಕೊತೀರಾ ಅಂತ ಇಟ್ಕೊಳ್ಳಿ. ಆ ವಸ್ತುವಿನಿಂದ ನಿಮಗೆ ಸಿಗ್ತಕ್ಕಂಥ ಸುಖ ಎಷ್ಟರ ಮಟ್ಟಿನ ಸುಖ ಅಂತಕ್ಕಂಥದ್ದನ್ನು ಒಮ್ಮೆ ವಿಚಾರ ಮಾಡಿ ನೋಡಿ. ಈ ಭೂಲೋಕದಲ್ಲಿರ್ತಕ್ಕಂಥ ಸುಖದಲ್ಲಿ 3 ವಿಧಗಳಿದ್ದಾವೆ. ಒಂದು ಸುಖ ಮಿಶ್ರಿತ ದುಃಖ. ಒಂದು ಸಾಸಿವೆ ಕಾಳುವಷ್ಟು ಸುಖವನ್ನು ನೀವು ಪಡಿಬೇಕಂದ್ರೆ ಸಮುದ್ರದಷ್ಟು ದುಃಖವನ್ನು, ಕಷ್ಟವನ್ನು ಅನುಭವಿಸಬೇಕಾಗತ್ತೆ. ಇದು ಪ್ರಕೃತಿ ನಿಯಮ ಇದೆ. ನೀವು ಒಂದು ಕ್ಷಣ ಸುಖವನ್ನು ಅನುಭವಿಸಿದರೆ ಅದರ 100 ಕ್ಷಣ ನೀವು ಕಷ್ಟವನ್ನು, ದುಃಖವನ್ನು ಅನುಭವಿಸಬೇಕಾಗತ್ತೆ. ಒಂದು ವಸ್ತುವಿಂದ ನಿಮಗೆ ಒಂದು ಕ್ಷಣ ಸುಖ ಸಿಕ್ಕಿದ್ರೆ ಅದರಿಂದ ಆಗ್ತಕ್ಕಂಥ ಸಮಸ್ಯೆಗಳೇ ಜಾಸ್ತಿ ಆಗುತ್ತೆ. ಇದು ಒಂದನೇದು ಸುಖ ಮಿಶ್ರಿತ ದುಃಖ. ಎರಡನೇದು ಅತೃಪ್ತಿ. ಯಾವುದರಿಂದಲೂ ಮನುಷ್ಯನಿಗೆ ತೃಪ್ತಿ ಸಿಗೋದಿಲ್ಲ. ತೃಪ್ತಿ ಸಿಕ್ಕಿದ್ರೂ ಅದು ತಾತ್ಕಾಲಿಕ. ಇವತ್ತು ತೃಪ್ತಿ ಸಿಕ್ತು, ಇವತ್ತು ಖುಷಿ ಆಯಿತು, ಮತ್ತೆ ನಾಳೆಗೆ ಆ ಸುಖ ಬೇಕು ಅಂತ ಅನಿಸುತ್ತೆ. ಮತ್ತೆ ಪಡಿತಾ 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 ಅದು ಮುಗಿಯೋದಿಲ್ಲ, ಅದು ತೀರೋದಿಲ್ಲ. ಅದೇ ಅತೃಪ್ತಿ. ಮೂರನೇದು ಬಂಧಕತ್ವ. ಅಂದರೆ ಅದರಲ್ಲಿ ಹೋಗಿ ಸ್ಟ್ರಕ್ ಆಗಿಬಿಡ್ತೀರ. ಅದೇ ಬೇಕು ಬೇಕು ಅಂತ ಆ ವಸ್ತುವಿನಲ್ಲಿ, ಆ ವ್ಯಕ್ತಿಯಲ್ಲಿ, ಆ ವಿಷಯದಲ್ಲಿ ಸ್ಟ್ರಕ್ ಆಗಿಬಿಡ್ತೀರ,
ಬಂಧಕತ್ವ, ಬಂಧನ ಆಗಿಬಿಡುತ್ತೆ. ನಿಮ್ಮನ್ನು ನೀವು ಬಂಧಿಸ್ಕೊಳಂಗೆ ಆಗಿಬಿಡುತ್ತೆ. ಯಾವುದೋ ಬಂಧನದಲ್ಲಿ, ಯಾರ್ದೋ ಒಂದು ಮುಲಾಜಲ್ಲಿ, ಯಾರ್ದೋ ಒಂದು ಇದಕ್ಕೋಸ್ಕರ ಅವರಲ್ಲಿ ನೀವು ಬಂಧನ ಆಗಿಬಿಡ್ತೀರ, ಅವರಲ್ಲಿ ಹೋಗಿ ನೀವು ಸಿಗಾಕೊಂಡು ಬಿಡ್ತೀರ. ಬಂಧಕತ್ವ ಈ ಮೂರು ಪ್ರಪಂಚದಲ್ಲಿರ್ತಕ್ಕಂಥ ಸುಖದ ವ್ಯಾಖ್ಯಾನಗಳು. ಅಂದರೆ ನಿಜವಾದ ಸುಖ ಅನ್ನೋದು ಯಾವುದು, ಆನಂದ ಅಂತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದು ವಿಚಾರ ಬರ್ತದೆ. ನೀವು ಪ್ರಸ್ಥಾನತ್ರಯ, ವೇದಾಂತ ಅಥವಾ ಶ್ರುತಿ ಸ್ಮೃತಿ ಪುರಾಣಗಳನ್ನು ಕಲ್ತಿರೋರಾಗಿದ್ದರೆ, ಅದರ ಬಗ್ಗೆ ಆಸಕ್ತಿ ಇರೋರಾಗಿದ್ದರೆ, ಅದನ್ನು ನೀವು ಸ್ವಲ್ಪ ಮಟ್ಟಿಗಾದ್ರೂ ತಿಳಿದುಕೊಂಡವರು ಆಗಿದ್ದರೆ, ಆನಂದದ ಸ್ವರೂಪ ಏನು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಆನಂದ ಸ್ವರೂಪ ಅಂತಕ್ಕಂಥದ್ದನ್ನು ಹೊರಗಡೆ ವಸ್ತುವಿನಿಂದ, ವ್ಯಕ್ತಿಯಿಂದ, ಯಾವುದೇ ಒಂದು ಜಡ ವಸ್ತುವಿನಿಂದ ಆನಂದ ಅಂತಕ್ಕಂಥದ್ದು ಸಿಗೋದಿಲ್ಲ. ಆನಂದ ಅಂತಕ್ಕಂಥದ್ದು ನಮ್ಮೊಳಗೆ ಇರ್ತಕ್ಕಂಥ ಸತ್ ಚಿತ್ ಆನಂದ. ಆ ಆನಂದ ನಮ್ಮೊಳಗೆ ಇರುತ್ತೆ. ಆನಂದವನ್ನು ನಾವು ಪಡ್ಕೊಳ್ಬೇಕು. ಹೇಗೆ ಪಡ್ಕೊಳ್ಬೇಕು? ಅದು ಸಾಧನೆ, ಅದರ ಅನುಭವ, ಅದರ ಒಂದು ಶ್ರವಣ ಮನನ ನಿಧಿಧ್ಯಾಸನದಿಂದ ಆ ಜ್ಞಾನ ಬರುತ್ತೆ ನಿಮಗೆ. ಅವಾಗ ನಮ್ಮ ಶರೀರದಲ್ಲಿ, ಮನುಷ್ಯನ ಶರೀರದಲ್ಲಿ, ಭೂಲೋಕದಲ್ಲಿರ್ತಕ್ಕಂಥ ಮನುಷ್ಯನ ಶರೀರ ಅದ್ಭುತವಾದಂಥ ರಚನೆ. ಇದು ಎಲ್ಲರಿಗೂ ಗೊತ್ತು. ಈಗಿನ ವಿಜ್ಞಾನಿಗಳು ಕೂಡ ಅದನ್ನು ಒಪ್ತಾರೆ. ಅದ್ಭುತವಾದಂಥ ಸೃಷ್ಟಿಯ ರಚನೆಯಲ್ಲಿ ಮತ್ತು ಅದು ಕಾರ್ಯ ಚಟುವಟಿಕೆಯಲ್ಲಿ ಅದ್ಭುತ. ಆ ಅದ್ಭುತವಾದ ಯಂತ್ರವನ್ನು ಮೀರಿಸ್ತಕ್ಕಂಥ ಯಂತ್ರ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಂಥ ಅದ್ಭುತವಾದಂಥ ಶರೀರ. ಈ ಶರೀರ ಸಿಗ್ತಕ್ಕಂಥದ್ದು, ಈ ಜನ್ಮ ಸಿಗ್ತಕ್ಕಂಥದ್ದು ಮನುಷ್ಯನಿಗೆ 84 ಲಕ್ಷ ಜೀವರಾಶಿಗಳಲ್ಲಿ ಅತ್ಯುನ್ನತವಾದ ಶ್ರೇಣಿಯಾದ ಮನುಷ್ಯನ ಜನ್ಮ ಮಾತ್ರ ಸಿಗೋದು. ತುಂಬ ಪುಣ್ಯದ ಒಂದು ಜನ್ಮ ಅಂದ್ಕೊಬೇಕು. ಯಾಕೆ ಅಂದರೆ, ನೀವು ಸೈಂಟಿಫಿಕ್ ಆದರೂ ನೋಡಿ ಅಥವಾ ನೀವು ವೇದಾಂತದಲ್ಲಾದರೂ ನೋಡಿ, ಮನುಷ್ಯನ ಶರೀರದಲ್ಲಿರ್ತಕ್ಕಂಥ ಅಹನಾಥ ಚಕ್ರ, ಅದರಲ್ಲಿರ್ತಕ್ಕಂಥ ಅಂತಃಕರಣ ಅಂದರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳಿರ್ತಕ್ಕಂಥ ಒಂದು ಕಂಪಾರ್ಟ್ಮೆಂಟ್, ಒಂದು ಮೇಯ್ನ್ ಎನರ್ಜಿ ಸೋರ್ಸ್ ಪಾಯಿಂಟ್ ಅಂತ ಹೇಳಬಹುದು. ಇಡೀ ನಮ್ಮ ದೇಹದ ಚಟುವಟಿಕೆ ಆಗಿರಬೇಕಂದ್ರೆ ಕಾರಣವಾಗಿರ್ತಕ್ಕಂಥದ್ದು ಅಂತಃಕರಣ, ಅಂದರೆ ಹೃದಯ ಭಾಗ. ಆ ಅಂತಃಕರಣದಲ್ಲಿರ್ತಕ್ಕಂಥ ಈ 4 ವಸ್ತುಗಳು ಅದ್ಭುತವಾದಂಥ ವಸ್ತುಗಳು, ಸೂಕ್ಷ್ಮದಲ್ಲಿ ಸೂಕ್ಷ್ಮವಾದವು. ಮನಸ್ಸು ಅತಿ ಸೂಕ್ಷ್ಮ, ಮನಸ್ಸಿಗಿನ್ನ ಬುದ್ಧಿ ಸೂಕ್ಷ್ಮ, ಬುದ್ಧಿಗಿನ್ನ ಚಿತ್ತ ಸೂಕ್ಷ್ಮ, ಚಿತ್ತಕ್ಕಿನ್ನ ಅಹಂಕಾರ ಸೂಕ್ಷ್ಮ. ಇವು ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಗಳನ್ನು ಪಡ್ಕೊಳಕ್ಕೆ ಇರ್ತಕ್ಕಂಥ ಒಂದು ಉಪಕರಣಗಳಲ್ಲಿ ಅದ್ಭುತವಾದ ಉಪಕರಣ ಅಂತಃಕರಣ. ಮನುಷ್ಯನ ಶರೀರದಲ್ಲಿ 11 ಉಪಕರಣಗಳಿರ್ತವೆ. ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚಕರ್ಮೇಂದ್ರಿಯಗಳು ಅಂತ ಇರ್ತವೆ. ಮತ್ತು ಒಂದು ಅಂತಃಕರಣ. ಒಟ್ಟು 11 ಉಪಕರಣಗಳಿರ್ತವೆ. ಈ 11 ಉಪಕರಣಗಳಿಂದ ಈ ಶರೀರ ಅಂತಕ್ಕಂಥದ್ದು ನಡೀತಾ ಇರುತ್ತೆ. ಈ ಅದ್ಭುತವಾದಂಥ ಉಪಕರಣದಲ್ಲಿ 10+1 ಯಾವುದಪ್ಪ ಅಂತ ಹೇಳಿದ್ರೆ ಅಂತಃಕರಣ. ಈ ಅಂತಃಕರಣದಲ್ಲಿರ್ತಕ್ಕಂಥ ಬುದ್ಧಿ ಅತಿ ಸೂಕ್ಷ್ಮದಲ್ಲಿ ಸೂಕ್ಷ್ಮವಾಗಿರುತ್ತೆ. ಅದು ಶುದ್ಧ ಚೈತನ್ಯ ಪರಬ್ರಹ್ಮನ ಸಮೀಪದಲ್ಲಿ ಇರುತ್ತೆ. ಶುದ್ಧ ಚೈತನ್ಯ ಪರಬ್ರಹ್ಮ ಆತ್ಮಶಕ್ತಿಯ ಸಮೀಪದಲ್ಲಿ ಇರುತ್ತೆ. ಅದು ಬುದ್ಧಿ ಪರಿಶುದ್ಧವಾಗಬೇಕು. ಬುದ್ಧಿ ಪರಿಶುದ್ಧವಾಗೋದು ಅಂದರೆ ಹೇಗೆ? ನಮ್ಮ ಅಜ್ಞಾನದಿಂದ, ಅವಿವೇಕದಿಂದ ನಮಗೆ ಬೇಡವಾದಂಥ ಚಿಂತನೆಗಳನ್ನು ನಾವು ಆ ಬುದ್ಧಿಯಲ್ಲಿ ತುಂಬಿಕೊಂಡಿರ್ತೀವಿ. ಈ ಶರೀರದ ಬಗ್ಗೆ ವ್ಯಾಮೋಹ. ಈ ಶರೀರ ಅಂತಕ್ಕಂಥದ್ದು ನಶ್ವರ, ಜಡವಸ್ತು, ಶಾಶ್ವತವಾಗಿರಲ್ಲ, ಇದು ನಾಶ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಿದ್ದರೂ ಸಹ ಈ ಶರೀರದ ಮೇಲಿರ್ತಕ್ಕಂಥ ವಿಪರೀತವಾದಂಥ ವ್ಯಾಮೋಹ ಮತ್ತು ಮೋಹ ಮತ್ತು ಅಭಿಮಾನಗಳು ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದೇ ಇಲ್ಲ. ಈ ಶರೀರನೇ ಸತ್ಯ ಅಂದ್ಕೊತೀವಿ, ಶರೀರನೇ ನಾನು ಅಂದ್ಕೊತೀವಿ. ನಾನು ಅನ್ನೋದು ಶರೀರ ಅಲ್ಲ.
ಅಹಂ ಸತ್ ಪೂರ್ಣ ಅಸ್ಮಿ, ಅಹಂ ಚಿತ್ ಆನಂದ ಪೂರ್ಣ ಅಸ್ಮಿ, ಅಹಂ ಬ್ರಹ್ಮಂ ಅಸ್ಮಿ. ನಾನು ಈ ಶರೀರ ಅಲ್ಲ, ನಾನು ಈ ಮನಸ್ಸು ಅಲ್ಲ, ನಾನು ಈ ಬುದ್ಧಿ ಚಿತ್ತ ಅಹಂಕಾರ ಅಲ್ಲ, ನಾನು ಪಂಚೇಂದ್ರಿಯಗಳೂ ಅಲ್ಲ, ನಾನು ಕರ್ಮೇಂದ್ರಿಯಗಳೂ ಅಲ್ಲ, ನಾನು ಈ ಶರೀರವೇ ಅಲ್ಲ. ಹಾಗಾದರೆ ನಾನು ಯಾರು? ಸಚ್ಚಿತ್ ಆನಂದ ಪರಬ್ರಹ್ಮ ಸ್ವರೂಪನಾದ ಆ ಪರಮಾತ್ಮ ಸ್ವರೂಪನಾದ ನಾನು ಅಂತಕ್ಕಂಥ ಆ ಪರಬ್ರಹ್ಮನೇ ನಾನು ಅಂತಕ್ಕಂಥದ್ದು. ಸಾಕ್ಷಾತ್ ವೇದ ವಚಸೆ, ವೇದದಲ್ಲಿ, ಉಪನಿಷತ್ತುಗಳಲ್ಲಿ, ಭಗವದ್ಗೀತೆಗಳಲ್ಲಿ ಹಾಗೂ ಬ್ರಹ್ಮಸೂತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಆಗ ನಾನು ಶರೀರವಲ್ಲ, ನಾನು ಆ ಸಚ್ಚಿತ್ ಆನಂದ ಸ್ವರೂಪನಾದಂಥ ಆ ದಿವ್ಯ ಚೈತನ್ಯ ನಾನು ಅಂತ ಅಂದ್ಕೊಳೋದು ಸುಲಭ. ಆದರೆ ಅದಷ್ಟು ಸುಲಭವಾಗಿ ಒಪ್ತಕ್ಕಂಥ ಮಾತು ಅಲ್ಲ. ನಿಮ್ಮ ಮನಸ್ಸು ಅದನ್ನು ಒಪ್ಪೋದಿಲ್ಲ. ಸಾಧನ ಚತುಷ್ಟಯಕ್ಕೆ ಹೋಗಬೇಕು. ಪ್ರಸ್ಥಾನತ್ರಯ, ಸಾಧನ ಚತುಷ್ಟಯ, ಚಿತ್ತಶುದ್ಧಿ ಇವೆಲ್ಲವನ್ನು ಮಾಡಿ ಬ್ರಹ್ಮಜ್ಞಾನದತ್ತೆ ಹೆಜ್ಜೆ ಇಟ್ಟಾಗ ನಿಮಗೆ ಸ್ವಾತ್ಮಾನಂದ, ನಿಮ್ಮ ಆತ್ಮದಲ್ಲಿ ನೀವು ನಿಂತಾಗ ನಿಮಗೆ ಸಿಗ್ತಕ್ಕಂಥ ಆನಂದೇ ಸ್ವಾತ್ಮಾನಂದ. ಆ ಆನಂದವನ್ನು ಪಡೆಯಬೇಕಂತ ಹೇಳಿದರೆ ಬ್ರಹ್ಮಜ್ಞಾನದತ್ತ ಮುಖ ಮಾಡಬೇಕು. ದಕ್ಷಿಣಾಮೂರ್ತಿಗಳ ಅನುಗ್ರಹವಾಗಬೇಕು. ದಕ್ಷಿಣಾಮೂರ್ತಿ ಅಂದರೆ ಬ್ರಹ್ಮಜ್ಞಾನದ ಆಚಾರ್ಯರು. ಬ್ರಹ್ಮಜ್ಞಾನವೇ ಆಚಾರ್ಯರಾಗಿ, ಬ್ರಹ್ಮಜ್ಞಾನವನ್ನು ಬೋಧಿಸುವವರೇ ಆಚಾರ್ಯರಾಗಿ, ಬ್ರಹ್ಮಜ್ಞಾನವನ್ನು ಕೇಳುವ ಶಿಷ್ಯನೂ ಆಚಾರ್ಯನಾಗಿ. ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ, ಇದಂ ಶ್ರೀ ದಕ್ಷಿಣಮೂರ್ತಯೇ ನಮಃ. ಇಲ್ಲಿಗೆ ಬಂದರೆ ನಿಮಗೆ ಆನಂದ ಅಂತಕ್ಕಂಥದ್ದು ನಿರಂತರವಾಗಿರುತ್ತೆ. ಶಾಂತ ಸಾಗರದಂತೆ, ಸದಾ ಚೈತನ್ಯ ಸ್ವರೂಪದಂತೆ ಹರಿಯುತ್ತಿರುವ ಆನಂದ. ಒಳಗಿಲ್ಲ, ಹೊರಗಿಲ್ಲ, ಎಲ್ಲೂ ಇಲ್ಲ, ಹುಡುಕಕ್ಕೆ ಸಾಧ್ಯನೂ ಇಲ್ಲ. ಯಾಕಂದರೆ ಅದು ನಾನಾಗಿದ್ದೀನಿ, ಅದು ನೀವೇ ಆಗಿದ್ದೀರಾ. ಅದೇ ಆನಂದ. ನೀವಾಗಿ ನಿಮ್ಮಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಸ್ವಸ್ಥಾನದಲ್ಲಿ, ನಿಮ್ಮಲ್ಲಿ ನೀವು ನಿಂತುಕೊಂಡು ನಾನು ಅದಲ್ಲ, ನಾನು ಇದು. ತತ್ ತ್ವಂ ಅಸಿ ಗುರುವಾಕ್ಯ. ಇದನ್ನು ನೀವು ಅರ್ಥ ಮಾಡಿಕೊಂಡಾಗ, ಅಹಂ ಬ್ರಹ್ಮಾಸ್ಮಿ ಆದಾಗ ಆನಂದ ಅಂತಕ್ಕಂಥದ್ದು ನೀವೇ ಆಗ್ತೀರಾ. ನೀವೇ ಆನಂದ ಸ್ವರೂಪವಾಗ್ತೀರ. ನೀವೇ ಆನಂದದಲ್ಲಿ ನೆಲೆ ನಿಲ್ತೀರ. ಧನ್ಯವಾದಗಳು.